ನಮ್ಮ ಮೇಲೆ ಲಾರಿ ಹತ್ತಿಸಕ್ಕೆ ಹೋಗ್ತಿದ್ದಾರೆ, ನಮ್ಮ ಮೇಲೆ ಲಾರಿ ಹತ್ತಿಸಿ ನಮ್ಮನ್ನು ಮರ್ಡರ್ ಮಾಡಕ್ ಹೋಗ್ತಾರೆ. ಅಷ್ಟು ಅಹಂಕಾರ ದುರಹಂಕಾರ ಇಲ್ಲಿನ ಅಕ್ರಮ ಕಲ್ಲು ಗಣಿಗಾರಿಕೆಯವರಿಗಿದೆ. ಜಸ್ಟ್ ಮಿಸ್ ಅಣ್ಣ. ಜಸ್ಟ್ ಮಿಸ್ ಅಣ್ಣ. ಸಾಕ್ಷಿ ಸಮೇತವಾಗಿ ನಾನು ಕೊಟ್ಬಿಡ್ತೀನಿ. ಅಷ್ಟು ಅಹಂಕಾರ ಇದೆ ಅಂತ ಇದ್ರೆ ಪತ್ರಕರ್ತರ ಮೇಲೆ ಹಲ್ಲೆ ಮಾಡಕ್ಕೆ ಲಾರಿ ಬಿಡಕ್ಕೆ ಹೋಗ್ತೀರಾ ನೀವು ಅಲ್ವಾ? ನಮ್ಮ ಮೇಲೆ ಲಾರಿ ಹತ್ತಿಸಕ್ಕೆ ಹೋಗ್ತಿದ್ದಾರೆ, ನಮ್ಮ ಮೇಲೆ ಲಾರಿ ಹತ್ತಿಸಿ ನಮ್ಮನ್ನು ಮರ್ಡರ್ ಮಾಡಕ್ ಹೋಗ್ತಾರೆ. ಅಷ್ಟು ಅಹಂಕಾರ ದುರಹಂಕಾರ ಇಲ್ಲಿನ ಅಕ್ರಮ ಕಲ್ಲು ಗಣಿಗಾರಿಕೆಯವರಿಗಿದೆ. ನೋಡಿ, ನಮ್ಮ ಮೇಲೆ ಲಾರಿ ಹತ್ತಿಸಿ ನಮ್ಮನ್ನು ಮರ್ಡರ್ ಮಾಡಕ್ ಟ್ರೈ ಮಾಡ್ದ ಈಗ ಅವನು ಗಣಿ ಲಾರಿ ಅವನು. ನಾವು ಆವಾಗದಿಂದ ಬಾಯಿ ಬಡ್ಕೊಳ್ತಿದ್ವಿ, ಕಳಿಸಿ 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 ಅಂತ. ಯಾರ ಈಗ ನಾನೇ ಫೋನ್ ಮಾಡಿ ರಿಕ್ವೆಸ್ಟ್ ಮಾಡಿ ಈಗ ಹೇಳಿದೆ ಸರ್. ಆಮೇಲೆ ಕೊನೆಗೆ ಈಗ ಇವರು ಎಸ್ ಐಗೆ ಹೇಳಿದ್ವಿ, ಅವರು ಬರ್ತಾರೆ ಅಂತ ಹೇಳಿದ್ದಾರೆ. ನೋಡಿ, ಅಷ್ಟೊತ್ತಿಗೆ ಅವ್ರು ಹೋಗಿ ಆಯ್ತು, ಅವನಿಗೆ ಮೋಸ್ಟ್ಲಿ ಮಾಹಿತಿ ಸಿಕ್ಕಿರ್ಬೇಕು, ಓಡಿ ಆಯ್ತು ಅವನು. ಒಂದು ಲಾರಿ ಉಳಿಸ್ಕೊಂಡಿದೀವಿ ಇವಾಗ. ಇದು ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಲಾವಿಗೆರೆ ಹಾಗೂ ಮಳ್ಳ ಗ್ರಾಮದಲ್ಲಿ ನಡೆಯುತ್ತಿರುವ ಅಕ್ರಮ ಕೆಂಪುಕಲ್ಲು ಗಣಿಗಾರಿಕೆಯ ಬಗ್ಗೆ ವರದಿ ಮಾಡಲು ತೆರಳಿದ ವಿಜಯ್ ಟೈಮ್ಸ್ನ ಕವರ್ ಸ್ಟೋರಿ ತಂಡದ ಮೇಲೆ ಗಣಿ ಗೂಂಡಾಗಳು ಮಾಡಿದ ದಾಳಿಯ ಝಲಕ್. ಇಲ್ಲಿ ಗೂಂಡಾಗಳು ಹೆಜ್ಜೆ ಹೆಜ್ಜೆಗೆ ನಮ್ಮನ್ನ ಹೆದರಿಸಿದ್ರು, ಬೆದರಿಸಿದ್ರು, ನಮ್ಮ ಮೇಲೆಯೇ ಗಾಡಿ ಹತ್ತಿಸಲು ಪ್ರಯತ್ನಿಸಿದ್ರು. ಆದ್ರೆ ನಾವು ಇವರ ಗೂಂಡಾಗಿರಿಗೆ ಹೆದರದೆ ಬೆದರದೆ ಪ್ರಾಣದ ಹಂಗು ತೊರೆದು ಆ ಭಯಾನಕ ಗಣಿ ವ್ಯೂಹದೊಳಗೆ ನುಗ್ಗಿದೆವು. ನೀನು ಮಾತಾಡ್ಲಿಕ್ಕಿಲ್ಲ. ನೀವು ಪಂಚಾಯತಿ ಅಧ್ಯಕ್ಷರೇ ಆಗ್ಲಿ, ಪ್ರೈಮ್ ಮಿನಿಸ್ಟರ್ ಆಗ್ಲಿ, ಸರ್ಕಾರಿ ಜಾಗದಲ್ಲಿ ಅಕ್ರಮ ಮಾಡಿದ ಅಕ್ರಮನೆ. ಮತ್ತೆ ನಿಮ್ಮ ಮೇಲೆ FIR ಆಗ್ಬೇಕು. ಯಾರ್ಯಾರು ಮಾಧ್ಯಮದ ಮೇಲೆ ಅಟ್ಯಾಕ್ ಅಕ್ರಮ ಪರಿಸ್ಥಿತಿ ಬೇಡ ಸರ್, ಸಕ್ರಮದಲ್ಲಿ ಮಾಡಿ. ಯಾಕೆ ಪರ್ಮಿಷನ್ ಕೊಡಲ್ವ ಮೈನ್ಸ್ ಅಂಡ್ ಜಿಯಾಲಜಿ ಅವರು? ಪರ್ಮಿಷನ್ ತಗೊಂಡು ಮಾಡಿಸಿ, ಬಡವರಿಗೆ ಫ್ರೀಯಾಗಿ ಕಲ್ಲು ಕೊಡಿ. ಎಷ್ಟು ಚಾರ್ಜ್ ಮಾಡ್ತಿದ್ರಿ ಅಕ್ರಮ ಮಾಡಿಕೊಂಡು? ಇರ್ಲಿ, ಕಂಡೀಷನ್ ನೀವು ಹೊತ್ತುಕೊಂಡು ಹೋಗಕ್ಕಿಲ್ಲ, ಹೊತ್ತುಕೊಂಡು ಹೋಗಕ್ಕಿಲ್ಲ. ಯಾಕೆ ಕಲ್ ತೆಗಿಬೇಕು? ಜನ ಉತ್ತು ಬೀಳ್ದು ತಿನ್ಲಿ, ಕಲ್ಲು ಯಾಕೆ ತೆಗಿಬೇಕು? ಅಕ್ರಮ ಹೋಗಿ ಅಕ್ರಮ ತೆಗಿಬೇಡಿ, ಸಕ್ರಮ ತೆಗಿರಿ, ಸಕ್ರಮ ತೆಗಿರಿ, ಅಕ್ರಮ ಮಾಡಕ್ ಹೋಗ್ಬೇಡಿ. ಲೂಟಿ ಮಾಡೋನು ಅವ್ನ ಗಾಡಿ ಬಗ್ಗೆ ಹೇಳ್ತಾನೆ. ಜೀವ ಹೋಗಿದ್ರೆ ಏನ್ ಮಾಡ್ತಿದ್ದ? ನಮ್ ಜೀವ ಹೋಗಿದ್ರೆ ಏನ್ ಮಾಡ್ತಿದ್ದ? ಜೀವ ಇದ್ರೆ ಹೋಗಿದ್ರೆ ಏನ್ ಮಾಡ್ತೀಯಾ? ಜೀವಕ್ಕಿಂತ ಲೂಟಿ ಹೊಡಿತಾ ಇದ್ದೀರಾ? ಲೂಟಿ ಹೊಡಿತೀರಾ? ಅದು ಅಲ್ಲ, ನಿಮ್ಗೆಲ್ಲ ಕೇಸ್ ಹಾಕಿದ್ರೆ ಗೊತ್ತಾಗುತ್ತೆ. ಸೆನ್ಸರ್ ಅವರೇ ಕಿತ್ಬಿಟ್ಟು ನಾವು ಕಿತ್ತಿದ್ವಿ. ಸೆನ್ಸರ್ ಇವರೇ ಮಾಡಿದ್ದು ಸರ್. ಇಬ್ರು ಎಲ್ಲರದ್ದು ವಿಡಿಯೋ ಮಾಡಿ, ಎಲ್ಲರದ್ದು ವಿಡಿಯೋ ಮಾಡ್ತೀವಿ. ಯಾರ್ಯಾರು ಎಲ್ಲರದ್ದು ಇಷ್ಟೊತ್ತಿಗೆ ಸಮಾಧಾನದಲ್ಲಿ ಇದ್ದು ಯಾರು ಬಂದಿದ್ಯಾರೀಗ? ಪೊಲೀಸರು ಇದ್ರು ಕೂಡ ನೀವು ಈ ರೀತಿ ಹಾರ್ಕೊಂಡು ಬಂದು ಬ್ಲೋ ತೆಗ್ದಿದ್ದು ಅಂತ ಹೇಳ್ತಾರೆ. ನಾಚಿಕೆ ಆಗಲ್ಲ ಸರ್? ಸರ್ಕಾರಿ ಜಾಗದಲ್ಲಿ ಅಕ್ರಮ ಮಾಡ್ತಿದ್ದಾರೆ. ಗಣಿ ಇಲಾಖೆಯವರು ಸತ್ತೇ ಹೋಗಿದ್ದಾರೆ. ನಮ್ಮ ರಾಜ್ಯದಲ್ಲಿ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಂತ ಇದೆ, ಅದಕ್ಕೊಬ್ರು ಸಚಿವರಿದ್ದಾರೆ, SS ಮಲ್ಲಿಕಾರ್ಜುನ್ ಅಂತ. ಆದ್ರೆ ಅವರು ಇದಾರ ಇಲ್ವಾ ನಮ್ಗಂತೂ ಗೊತ್ತಾಗ್ತಿಲ್ಲ. ಆದ್ರೆ ರಾಜ್ಯದಲ್ಲಿ ಈ ಅಕ್ರಮ ಗಣಿಗಾರಿಕೆಯ ಅಬ್ಬರ ಆರ್ಭಟ ಮಾತ್ರ ದಿನೇ ದಿನೇ ಹೆಚ್ಚಾಗ್ತಾ ಇದೆ. ಜನಸಾಮಾನ್ಯರು ಬದುಕಕ್ಕಾಗದ ಪರಿಸ್ಥಿತಿ ತಲುಪಿಬಿಟ್ಟಿದೆ. ಅಂದ್ರೆ ಇಲ್ಲಿ ಸಚಿವರ ಅಸಹಾಯಕತೆಯೋ ಅಥವಾ ಅವರಿಗೆ ನಿಜವಾಗ್ಲೂ ಸಾಮರ್ಥ್ಯವೇ ಇಲ್ವೋ ನಮಗಂತೂ ಅರ್ಥ ಆಗ್ತಿಲ್ಲ. ಇಲ್ಲದಿದ್ರೆ ಇದು ಒಂದು ಉದಾಹರಣೆ ಅಷ್ಟೇ. ಇನ್ನು ಅಕ್ರಮ ಮರಳುಗಾರಿಕೆ ಎಷ್ಟು ಬೇಕು
ಅಕ್ರಮ ಕಪ್ಪು ಕಲ್ಲು ಗಣಿಗಾರಿಕೆ ಏನ್ ಬೇಕು, ಕೆಂಪು ಗಣಿಗಾರಿಕೆ ಎಷ್ಟು ಬೇಕು, ರೆಡ್ ಬಾಕ್ಸೈಡ್ ಎಷ್ಟು ಬೇಕು, ಯಾವ್ಯಾವ ರೀತಿಯ ಗಣಿಗಾರಿಕೆಯಿಂದ ಸರ್ಕಾರದ ಬೊಕ್ಕಸಕ್ಕೆ ಹಣ ಬರುತ್ತೋ ಅವೆಲ್ಲವೂ ಅಕ್ರಮವಾಗಿ ಲೂಟಿಕೋರರ ಕೈ ಸೇರ್ಕೊಂಡು ಅವರ ಜೇಬು ತುಂಬುತ್ತಾ ಇದೆ. ಪಾಪ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟೋ ಸಲ ಬಂದ್ರಂತೆ, ಇಲ್ಲಿ ಬಂದ್ರೆ ಯಾರಿದನ್ನ ನಡೆಸ್ತಿರೋದು ಗೊತ್ತಾಗ್ಲಿಲ್ಲ ಅಂತೆ, ಅವ್ರಿಗೊಂದು ಸಣ್ಣ ಸಾಕ್ಷಿನೂ ಸಿಗ್ಲಿಲ್ಲ ಅಂತೆ. ಯಾಕಂದ್ರೆ ಯಾರು ಬರುವಾಗ ಎಲ್ಲರೂ ಓಡಿ ಹೋಗ್ತಾರಂತೆ. ಅಲ್ಲ ರೀ, ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಇದ್ದವ ನೀನು ರಾಜಾರೋಷವಾಗಿ ಮೆರವಣಿಗೆಯಲ್ಲಿ ಮದುವೆ ದಿಬ್ಬಣ ಬಂದಂಗೆ ಬರ್ತಾರ? ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಆದ್ರೆ ದಿಬ್ಬಣ ತರ ಬರಬೇಕಾಗಿಲ್ಲ, ನಡ್ಕೊಂಡು ಬರ್ಬೋದು, ಬೈಕಲ್ಲೂ ಬರ್ಬೋದು. ನೋಡಿ ನಮ್ಗೆ ಎಷ್ಟು ಸಾಕ್ಷಿಗಳು ಸಿಕ್ಕಿವೆ, ಎಷ್ಟು ಅದ್ಭುತವಾಗಿ ರಾಜಾರೋಷವಾಗಿ ಯಾರಿಗೂ ಕ್ಯಾರೆ ಇಲ್ಲ, ಗಣಿ ಇಲಾಖೆ ಎಲ್ಲ ಅವ್ರ ಅಪ್ಪ ಬಂದರೂ ಕೂಡ ನಾನು ಅಕ್ರಮ ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಷಿನರಿಗಳನ್ನ ಹಾಕಿ ಸರ್ಕಾರಿ ಜಮೀನನ್ನ ಈ ರೀತಿ ಪುಡಿ ಪುಡಿ ಮಾಡಿ ಈ ರೀತಿ ರಾಜಾರೋಷವಾಗಿ ಹಗಲಲ್ಲಿ ರಾತ್ರಿಯೂ ನಡೆಯಲ್ಲ ಹಗಲಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಅಸಹಾಯಕವಾಗಿದೆ ನಮ್ಮ ಸರ್ಕಾರಿ ವ್ಯವಸ್ಥೆ, ಎಷ್ಟು ಅಸಹಾಯಕರಾಗಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ, ಎಷ್ಟು ಅಸಹಾಯಕವಾಗಿದೆ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಅಲ್ಲರಿ, ರೋಡಲ್ಲಿ ಯಾವುದೋ ಒಂದು ಸಣ್ಣ ಎರಡು ಕಿಲೋ ಕಡಿಮೆ ಆದ್ರೆ RTOದವ್ರು ಹಿಡಿತಾರೆ. ಇವರನ್ನು ಹಿಡಿಯಕ್ಕೆ ನಿಮ್ಗೆ ಯಾರ್ಯಾರೋ ಬಡ ಡ್ರೈವರ್ಗಳ ಹೊಟ್ಟೆಗೆ ಹೊಡಿತೀರಲ್ಲ, ಈಗ ಹೊಡೀರಿ. ಯಾಕಂದ್ರೆ ಇದು ಇನ್ಫ್ಲೂಯೆನ್ಸ್ ನಾವು ಇರುವವರು ಅಂತ ಕಾರಣಕ್ಕೋಸ್ಕರ ಅವರು ರಾಜ್ಯವನ್ನೇ ಲೂಟಿ ಹೊಡಿಬಹುದಾ? ಪಾಪ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗಳು ಎಷ್ಟೋ ಸಲ ಬಂದ್ರಂತೆ, ಇಲ್ಲಿ ಬಂದ್ರೆ ಯಾರಿದನ್ನ ನಡೆಸ್ತಿರೋದು ಗೊತ್ತಾಗ್ಲಿಲ್ಲ ಅಂತೆ, ಅವ್ರಿಗೊಂದು ಸಣ್ಣ ಸಾಕ್ಷಿನೂ ಸಿಗ್ಲಿಲ್ಲ ಅಂತೆ. ಯಾಕಂದ್ರೆ ಯಾರು ಬರುವಾಗ ಎಲ್ಲರೂ ಓಡಿ ಹೋಗ್ತಾರಂತೆ. ಅಲ್ಲ ರೀ, ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಇದ್ದವ ನೀನು ರಾಜಾರೋಷವಾಗಿ ಮೆರವಣಿಗೆಯಲ್ಲಿ ಮದುವೆ ದಿಬ್ಬಣ ಬಂದಂಗೆ ಬರ್ತಾರ? ನಿಜವಾಗ್ಲೂ ಕೆಲಸ ಮಾಡಬೇಕು ಅಂತ ಆದ್ರೆ ದಿಬ್ಬಣ ತರ ಬರಬೇಕಾಗಿಲ್ಲ, ನಡ್ಕೊಂಡು ಬರ್ಬೋದು, ಬೈಕಲ್ಲೂ ಬರ್ಬೋದು. ನೋಡಿ ನಮ್ಗೆ ಎಷ್ಟು ಸಾಕ್ಷಿಗಳು ಸಿಕ್ಕಿವೆ, ಎಷ್ಟು ಅದ್ಭುತವಾಗಿ ರಾಜಾರೋಷವಾಗಿ ಯಾರಿಗೂ ಕ್ಯಾರೆ ಇಲ್ಲ, ಗಣಿ ಇಲಾಖೆ ಎಲ್ಲ ಅವ್ರ ಅಪ್ಪ ಬಂದರೂ ಕೂಡ ನಾನು ಅಕ್ರಮ ಮಾಡೇ ಮಾಡ್ತೀನಿ ಅನ್ನೋ ರೀತಿಯಲ್ಲಿ ಇಲ್ಲಿ ಮೆಷಿನರಿಗಳನ್ನ ಹಾಕಿ ಸರ್ಕಾರಿ ಜಮೀನನ್ನ ಈ ರೀತಿ ಪುಡಿ ಪುಡಿ ಮಾಡಿ ಈ ರೀತಿ ರಾಜಾರೋಷವಾಗಿ ಹಗಲಲ್ಲಿ ರಾತ್ರಿಯೂ ನಡೆಯಲ್ಲ ಹಗಲಲ್ಲೇ ಎತ್ಕೊಂಡು ಹೋಗ್ತಾ ಇದ್ದಾರೆ ಅಂತಂದ್ರೆ ಎಷ್ಟು ಅಸಹಾಯಕವಾಗಿದೆ ನಮ್ಮ ಸರ್ಕಾರಿ ವ್ಯವಸ್ಥೆ, ಎಷ್ಟು ಅಸಹಾಯಕರಾಗಿದ್ದಾರೆ ನಮ್ಮ ಪೊಲೀಸ್ ವ್ಯವಸ್ಥೆ, ಎಷ್ಟು ಅಸಹಾಯಕವಾಗಿದೆ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ. ಅಲ್ಲರಿ, ರೋಡಲ್ಲಿ ಯಾವುದೋ ಒಂದು ಸಣ್ಣ ಎರಡು ಕಿಲೋ ಕಡಿಮೆ ಆದ್ರೆ RTOದವ್ರು ಹಿಡಿತಾರೆ. ಇವರನ್ನು ಹಿಡಿಯಕ್ಕೆ ನಿಮ್ಗೆ ಯಾರ್ಯಾರೋ ಬಡ ಡ್ರೈವರ್ಗಳ ಹೊಟ್ಟೆಗೆ ಹೊಡಿತೀರಲ್ಲ, ಈಗ ಹೊಡೀರಿ. ಯಾಕಂದ್ರೆ ಇದು ಇನ್ಫ್ಲೂಯೆನ್ಸ್ ನಾವು ಇರುವವರು ಅಂತ ಕಾರಣಕ್ಕೋಸ್ಕರ ಅವರು ರಾಜ್ಯವನ್ನೇ ಲೂಟಿ ಹೊಡಿಬಹುದಾ? ಸ್ಥಳೀಯರು ಈಗಾಗಲೇ ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿಗೆ ದೂರು ಕೊಟ್ಟಾಗಿದೆ. ದೂರು ಕೊಟ್ರೆ ಇಲ್ಲ, ನಾವು ಪರ್ಮಿಷನೇ ಕೊಟ್ಟಿಲ್ಲ, ನಾನು ಬಂದು ನೋಡಿದ್ದೆ, ಅಂಥದ್ದು ಯಾವುದು ನಡೀತಿಲ್ಲ ಅಂತ ಸುಳ್ಳು ಹೇಳ್ತಾರಲ್ಲ, ಇವರಿಗೆ ಸುಳ್ಳು ಹೇಳಕ್ಕೆ ಇವ್ರಿಗೇನು ನಾವು ಸಂಬಳ ಕೊಡ್ತಿರೋದು? ಹೌದೇನ್ರಿ? ನಾವು ಕಷ್ಟ ಪಡ್ಕೊಂಡು ದುಡ್ಕೊಂಡು ನಿಮ್ಗೆ ತೆರಿಗೆ ಹಣದಲ್ಲಿ ನಿಮ್ಗೆ ಸಂಬಳ ಕೊಡ್ತಿದೀವಲ್ಲ, ಈ ರೀತಿ ಸುಳ್ಳು ಹೇಳಿಕೊಂಡು ಸಮಾಜಘಾತುಕ ಶಕ್ತಿಗಳಿಗೆ ಪ್ರೋತ್ಸಾಹ ಕೊಡೋಕ್ಕೋಸ್ಕರ ನಿಮ್ಗೆ ನಾವು ತೆರಿಗೆ ಹಣ ಕೊಡ್ತಾ ಇರೋದಾ? ನಾವು ದುಡಿದು ನಿಮ್ಗೆ ಸಂಬಳ ಕೊಡಿಸ್ತಿರೋದಾ? ನೀವು ನಿಮ್ಗೆ ಗಣಿ ಇಲಾಖೆ ಅಧಿಕಾರಿ ಆಗೋದಕ್ಕಿಂತ ಎಲ್ಲಾದ್ರೂ ಭಿಕ್ಷೆ ಬೇಡ್ರಿ, ಇಂಥ ಕಕ್ಕದಂತ ಲಂಚ ತಿಂದು ನೀವು ಬದುಕೋದಕ್ಕಿಂತ. 100 ಮರಗಳ ಮಾರಣ ಹೋಮ, ಪಾಪದವರು ಯಾರೋ ಒಂದು ಸಣ್ಣ ಕಟ್ಟಿಗೆ ಅಥವಾ ಯಾವುದೋ ಒಂದು ಇದಕ್ಕೆ ಮನೆ ಕಟ್ತೀವಿ ಒಂದು ತುಂಡು ಮರ ಕೊಡಿ ಅಂತ ಅಂದ್ರೆ ಫಾರೆಸ್ಟ್ ಇಲಾಖೆಯವರು ಸಾವಿರಾರು ಹಾಕ್ತಾರೆ, ಕೇಸ್ಗಳನ್ನ ಹಾಕ್ತಾರೆ. ಆದ್ರೆ ಸರ್ಕಾರಿ ಜಮೀನಲ್ಲಿ ಇಂತಿಂತ ದೊಡ್ಡ ಮರಗಳನ್ನ ಕಟ್ಟು ಮಾಡಿ ಇವರು ಸಾಗಿಸ್ತಿದ್ರೆ, ಇದು ಒಂದು ಮರ ಆ ಎಕರೆಗಟ್ಟಲೆ ಜಮೀನಲ್ಲಿ ಎಷ್ಟು ಮರಗಳನ್ನ ಕಡಿದು ಸಾಗಿಸಿದ್ದಾರೆ, ಎಷ್ಟು ಸರ್ಕಾರಿ ಆಸ್ತಿ ಪಾಸ್ತಿ ನಾಶ ಆಗಿದೆ. ಇದು ಯಾರು ಕೇಳೋರಿಲ್ವಾ? ಇಲ್ಲಿ ಅರಣ್ಯ ಇಲಾಖೆಯವರು ಸತ್ತು ಹೋಗ್ಬಿಟ್ಟಿದಾರ, ಗಣಿ ಇಲಾಖೆಯವರು ಇಲ್ವಾ, ಕಂದಾಯ ಇಲಾಖೆಯವರು ಯಾರು ಇಲ್ವಾ ಇಲ್ಲಿ? ಹಾಗಾದ್ರೆ ಯಾರು ಕೇಳೋರು ಹೇಳು? ಹಾಗಾದ್ರೆ ಶ್ರೀಮಂತರು, ಸಮಾಜಘಾತಕ ವ್ಯಕ್ತಿಗಳು, ಇವರು MLA ಇದು ಖಾಸ, MP ಖಾಸ, ಇವರಿಗೆಲ್ಲಾದ್ರೆ ಏನ್ ಬೇಕಾದ್ರೂ ಮಾಡ್ಕೋಬಹುದಾ? ನಾನು ರೈತನ ಮಗಳೇ ಸರ್, ನಾನು ರೈತನ. ಯಾವ ರೈತನು ಕೂಡ ಈ ರೀತಿ ಕಲ್ಲು ಗಣಿಗಾರಿಕೆ ಮಾಡಿ ಮಾಡಕ್ಕಾಗಲ್ಲ. ಆದ್ರೆ ಒಂದೊಂದು ಮೆಷಿನಿಗೆ ಎಷ್ಟೆಷ್ಟು ಇನ್ವೆಸ್ಟ್ ಮಾಡಿದೀರಿ ನೀವು ನನಗೆ ಹೇಳಕ್ ಬರ್ಬೇಡಿ ಸರ್. ಇದೇನು ಕೇಕ ತಿನ್ನೋ ಕೇಕ ತಿನ್ನ ಕೇಕ ಸರ್? ಇದೇನು ಕೇಕ? ಇದು ಕೇಕ? ಇದು ಕೇಕ? ಇದು ಕೇಕ? ಕೇಕ ಇದು
ಇರ್ಲಿ ಸರ್, ಅಕ್ರಮಕ್ಕೆ ನನ್ಗೆ ಯಾರು ಫಾಲೋವರ್ಸ್ ಬೇಡ. ಅಕ್ರಮ ಮಾಡೋರು ಫಾಲೋವರ್ಸ್ ಬೇಡ. ಅಕ್ರಮ ಸರ್ ಬೇಡ ಸರ್, ಅಕ್ರಮ ಮಾಡೋರು ದೇವರೇನೆ ಬೇಡ ನನಗೆ. ಅಕ್ರಮ ಮಾಡೋರು ಬೇಡ. ಈ ಪ್ರಕೃತಿನನ್ನು ದೂಚೋರು, ಅಕ್ರಮ ಮಾಡೋರು, ಸರ್ಕಾರಕ್ಕೆ ಮೋಸ ಮಾಡೋರು, ರಾಯಲ್ಟಿ ಕಟ್ಟದವರು, ಈ ರೀತಿ ಮಾಧ್ಯಮದವರು ಬಂದಾಗ ಗಾಡಿ ಹತ್ಸೋರು ದೇವರೇನೆ ಬೇಡ. ಬೇಡವೇ ಬೇಡ, ಬೇಡವೇ ಬೇಡ, ಬೇಡವೇ ಬೇಡ. ಕಷ್ಟ ಅಲ್ಲ, ಅಕ್ರಮ ಮಾಡೋರಿಗೆ ಕಷ್ಟ ಇಲ್ಲ. ಅಕ್ರಮ ಮಾಡೋರಿಗೆ ಕಷ್ಟ ಇಲ್ಲ. ನಿಮ್ಗೆ ಹೊಟ್ಟೆ ಉರಿ ಯಾಕೆ ಆಗ್ತಿರೋದಂದ್ರೆ ಇನ್ವೆಸ್ಟ್ ಮಾಡಿದಿರಿ. ಯಾವ ಕೂಲಿ ಕಾರ್ಮಿಕ? ಸುಮ್ನಿರಿ ಸರ್. ಅಯ್ಯೋ ಸರ್, ಕೂಲಿ ಕಾರ್ಮಿಕರಿಗೆ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಕ್ಕಾಗತ್ತಾ? ಕೂಲಿ ಕಾರ್ಮಿಕರಿಗೆ ಸರ್, ನಿಮ್ಮ ಬ್ಯಾಕ್ ಗ್ರೌಂಡ್ ನಾನು ಹೇಳ ಇಲ್ಲಿ ಕೋಟಿಗಟ್ಟಲೆ ಇನ್ವೆಸ್ಟ್ ಮಾಡಿದ್ರು ಯಾರು? ಕೂಲಿ ಈ ಒಂದು ಲಾರಿಗೆ ಎಷ್ಟು? ಎಷ್ಟು ಒಂದು ಲಾರಿ ಬರ್ಬೇಕು ಅಂದ್ರೆ ಅಂತದ್ ಎಷ್ಟು ಲಾರಿ ಬಂದಿದೆ? ಒಂದು ಎಷ್ಟು ಬೆಳಿಗ್ಗೆ ನಾನು ಬಂದಾಗ ಸರ್ ಒಂದ್ ಸ್ವಲ್ಪ ಆರಾಮ್ ನೋಡಿ ಸರ್, ನೀವು ನನಗೆ ಕಲಿಸ್ಬೇಕು. ನನ್ನ ಹತ್ರ ಎಲ್ಲ ಮಾತಾಡಕ್ ಹೋಗ್ಬೇಡಿ ಸರ್. ನನಗೆ ಅನುಭವ ಇಲ್ವಾ ಅಂತ? ನನಗೆ ಅನುಭವ ಇಲ್ವಾ? ಏನ್ ನನ್ಗೆ ಅಕ್ರಮ ನೋಡೇ ಇಲ್ವಾ? ನಾನು ಅಕ್ರಮ ನೋಡೇ ಇಲ್ವಾ? ನನ್ನ ಹತ್ರ ಹೇಳ್ತೀರಾ? ಏನ್ ಮಾತಾಡ್ತಾರೆ? ಹೀಗೆ ಲಾವಿಗೆರೆ ಮಳ್ಳ ಗ್ರಾಮದ ಅಕ್ರಮ ಗಣಿಗಾರಿಕೆಯ ವಿರುದ್ಧ ವಿಜಯ ಟೈಮ್ಸ್ ದಿಟ್ಟವಾಗಿ ಹೋರಾಟ ಮಾಡಿತು. ನಮ್ಮ ಹೋರಾಟದ ಫಲವಾಗಿ ಕಂದಾಯ ಇಲಾಖೆಯವರು ಹಾಗೂ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರು ಅಕ್ರಮ ಗಣಿದಂಧೆಕೋರರ ವಿರುದ್ಧ ದೂರು ದಾಖಲಿಸಿದ್ರು. 2 ಲಾರಿಗಳ ಮಾಲೀಕರು ಹಾಗೂ ಅಕ್ರಮ ಗಣಿ ಮಾಡುತ್ತಿದ್ದ ರಘು ಹಾಗೂ ಆತನ ಸಹಚರರ ವಿರುದ್ಧ ದೂರು ದಾಖಲಿಸಿದ್ರು. ಕಂದಾಯ ಇಲಾಖೆ ಸರ್ಕಾರ ಜಾಗದ ಸಮೀಕ್ಷೆಗೆ ಆದೇಶ ನೀಡಿತು. ಅಕ್ರಮ ಗಣಿಗಾರಿಕೆಗೆ ಸದ್ಯ ಬ್ರೇಕ್ ಹಾಕಿತು. ಇದು ವಿಜಯ ಟೈಮ್ಸ್ನ ಹೋರಾಟದ ಫಲಶ್ರುತಿ. ಯಾವ ರೀತಿ ಸಾಗರ ಜಿಲ್ಲೆಯ ಮಳ್ಳ ಲಾವಿಗೆರೆಯಲ್ಲಿ ಅಕ್ರಮ ಗಣಿಗಾರಿಕೆ ನಡೀತಿದೆ ಅಂತ, ಅದು ಕೂಡ ಶಾಸಕರ ಆಪ್ತವರೊಬ್ರು ಸರ್ಕಾರಿ ಜಮೀನಲ್ಲೇ ಈ ಪರಿ ಅಕ್ರಮ ಗಣಿಗಾರಿಕೆ ಮಾಡ್ತಿದ್ರು ಕೂಡ ನಮ್ಮ ಗಣಿ ಮತ್ತು ಭೂವಿಜ್ಞಾನ ಇಲಾಖೆಯವರಿಗೆ ಗೊತ್ತೇ ಇಲ್ಲ, ಪೊಲೀಸರಿಗೆ ತಿಳಿದೇ ಇಲ್ಲ. ಇನ್ನು ರಸ್ತೆಯಲ್ಲಿ ಹೋಗ್ತಿರುವಾಗ RTO ಕೇಳಲೇ ಇಲ್ಲ. ಈ ರೀತಿಯ ಒಂದು ದುರಂತ ಪ್ರಕ್ರಿಯೆ ಇಲ್ಲಿ ನಡೀತಾ ಇದೆ. ಹಾಗಾಗಿ ಈಗ ಜನರೇ ಎಚ್ಚೆತ್ತುಕೊಳ್ಬೇಕಾಗಿದೆ. ಇವರ ವಿರುದ್ಧ ಹೋರಾಟ ಮಾಡಬೇಕಾಗಿದೆ. ಕಾನೂನಾತ್ಮಕ ಹೋರಾಟವನ್ನ ವಿಜಯ ಟೈಮ್ಸ್ ಮಾಡಿಯೇ ಮಾಡುತ್ತೆ ಅಂತ ಹೇಳ್ತಾ ಇವತ್ತಿನ ಕವರ್ ಸ್ಟೋರಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದೊಂದು ಸ್ಫೋಟಕ ಸುದ್ದಿಯೊಂದಿಗೆ ಮತ್ತೆ ಬರ್ತೀರಿ. ಅಲ್ಲಿವರೆಗೆ ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮ, ಅನಾಚಾರ, ಭ್ರಷ್ಟಾಚಾರ ನಡೀತಿದೆ ನಮ್ಮನ್ನ ಸಂಪರ್ಕಿಸಿ. ಸ್ನೇಹಿತರೆ, ವಿಜಯ ಟೈಮ್ಸ್ ಭ್ರಷ್ಟಾಚಾರದ ವಿರುದ್ಧ ನಿರಂತರವಾಗಿ ಹೋರಾಟ ಮಾಡುತ್ತೆ. ನಿಮ್ಮ ಸುತ್ತಮುತ್ತಲ ಏನಾದರೂ ಅಕ್ರಮಗಳು ನಡೀತಾ ಇದ್ರೂ ಕೂಡ ನಮಗೆ ತಿಳಿಸಿ. ನಮ್ಮ ಹೋರಾಟಕ್ಕೆ ನೀವು ನಮಗೆ ನೈತಿಕವಾಗಿ ಬೆಂಬಲ ಕೊಡ್ತಾನೆ ಇರ್ತೀರಾ. ಅದೇ ರೀತಿ ನಾವು ಯಾರಿಗೂ ಹೆದರದೆ, ಯಾರ ಮುಲಾಜಿಗೂ ಒಳಗಾಗದೆ ಈ ಕವರ್ ಸ್ಟೋರಿಯನ್ನ ಮಾಡ್ತಾ ಇರಬೇಕು ಅಂದ್ರೆ ನೀವು ಆರ್ಥಿಕವಾಗಿಯೂ ಕೂಡ ನಮಗೆ ಸಪೋರ್ಟ್ ಕೊಡಬೇಕು. ಹೆಚ್ಚೇನು ಕೇಳ್ತಾ ಇಲ್ಲ, ದಿನಕ್ಕೆ ₹1 ಅಂದ್ರೆ ವರ್ಷಕ್ಕೆ ₹365 ಕೊಟ್ಟು ನಮ್ಮ ವಿಜಯ ಟೈಮ್ಸ್ ನ ಒಳ್ಳೆ ಕೆಲಸಕ್ಕೆ ಸಪೋರ್ಟ್ ಮಾಡಿ. ಬದಲಾವಣೆಯ ಹಾದಿ ವಿಜಯ ಟೈಮ್ಸ್. ವಿಜಯ ಟೈಮ್ಸ್ ಅನ್ನ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಫೇಸ್ಬುಕ್ ಅಲ್ಲಿ ಫಾಲೋ ಮಾಡಿ. ಅದೇ ರೀತಿ ನಮ್ಮ ವೆಬ್ಸೈಟ್ vijaytimes.com ಗೆ ವಿಸಿಟ್ ಕೊಡಿ. ನಿರಂತರ ಸುದ್ದಿಯನ್ನ ನೋಡ್ತಾ ಇರಿ.